ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಈ ತರಗತಿಯಲ್ಲಿ ಗ್ರಂಥ ಸಂಪಾದನೆಗೆ ಸಂಬಂಧಿಸಿದಂಥ ಒಂದು 95 ಕೃತಿಗಳನ್ನ ಪಟ್ಟಿ ಮಾಡಿದ್ದೀನಿ ಸ್ನೇಹಿತರೆ. ನೀವು ಪ್ರಶ್ನೆ ಪತ್ರಿಕೆ ಓದಬೇಕಾದ್ರೆ ಆ ಒಂದು ಗ್ರಂಥ ಸಂಪಾದನೆ ಪ್ರಶ್ನೆ ಬಂದಾಗ ಆ ಕೃತಿಗಳಿಗೆ ಇಸುವಿಯನ್ನು ಹಾಕ್ತಾ ಹೋದರೆ ಇನ್ನೊಂದ್ಸತಿ ಆ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಬೇಕಾದ್ರೆ ನಿಮಗೆ ಇಲ್ಲಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿರ್ತಾರಲ್ಲ, ಆಗ ನಿಮಗೆ ಒಂದು ನೆನಪುಳಿಯುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಮೊದಲನೇದಾಗಿ ಹಂಪ ನಾಗರಾಜಯ್ಯವರ ಗ್ರಂಥ ಸಂಪಾದನಾ ಸಾಹಿತ್ಯವನ್ನು ನೋಡೋಣ. ಪಂಪ ಭಾರತ ಸಂಗ್ರಹ, ಇದು 1964ರಲ್ಲಿ. ಪಂಪ ಭಾರತ ಸಂಗ್ರಹ 1964. ಭರತೇಶ ವೈಭವ 1967. ಚಂದ್ರಸಾಗರ ವರ್ಣಿಯ ಕೃತಿಗಳು 1967. ಜಯನೃಪ ಕಾವ್ಯ ಸಂಗ್ರಹ 1967. ಧನ್ಯಕುಮಾರ ಚರಿತೆ 1973. ಸಾಳ್ವ ಭಾರತ 1976. ಭಾರತ 1976. ನಾಗಕುಮಾರ ಷಟ್ಪದಿ 1977. ರತ್ನಾಕರಣ ಹಾಡುಗಳು 1981. ಶಾಂತಿ ಪುರಾಣಂ 1982. ಪಡ್ಡಾರಾಧನೆ 1993. ರತ್ನಾಕರಣ ಹಾಡುಗಳು 1981. ಇವಿಷ್ಟು ಹಂಪಣ್ಣ ನಾಗರಾಜಯ್ಯವರ ಗ್ರಂಥ ಸಂಪಾದನಾ ಸ್ನೇಹಿತರೆ. ಮುಂದೆ MS ಸುಂಕಾಪುರ ಅವರ ಗ್ರಂಥ ಸಂಪಾದನಾ ಸಾಹಿತ್ಯವನ್ನು ನೋಡೋಣ. ಹಮ್ಮಿರ ಕಾವ್ಯ 1954. ಹಮ್ಮಿರ ಕಾವ್ಯ 1954. ಪ್ರಭುಲಿಂಗ ಲೀಲೆ 1976. ಶಬರಶಂಕರ ವಿಲಾಸ 1976. ಪ್ರಸನ್ನ ಶಂಕರಲಿಂಗ ರಗಳೆಗಳು 1976. ಗಿರಿಜಾ ಕಲ್ಯಾಣ 1977. ಹರಳಯ್ಯನ ಚರಿತೆ 1979. ರೇವಣ ಸಿದ್ದೇಶ್ವರ ಕಾವ್ಯ 1980. ಅಲ್ಲಮ ಪ್ರಭುದೇವರ ವಚನಗಳು 1976. ಬಾಲಸಂಗಯ್ಯನ ವಚನಗಳು 1976. ಗುಮ್ಮಟ ಶತಕ 1957. ಗುಮ್ಮಟ ಶತಕ 1957. ರಕ್ಷಾ ಶತಕ 1976. ಚನ್ನ ವೀರೇಶ್ವರ ಶತಕ 1979. ನಿಜಲಿಂಗ ಶತಕ 1980. ಸೋಮೇಶ್ವರ ಶತಕ 1980. ಮುಂದಿನ MM ಕಲಬುರ್ಗಿಯವರ ಗ್ರಂಥ ಸಂಪಾದನಾ ಕೃತಿಗಳನ್ನ ನೋಡೋಣ ಸ್ನೇಹಿತರೆ. ಮಲ್ಲಿನಾಥ ಪುರಾಣ ಸಂಗ್ರಹ 1974. ಶಬ್ದಮಣಿ ದರ್ಪಣ ಸಂಗ್ರಹ 1975. ಬಸವ ಸ್ತೋತ್ರದ ವಚನಗಳು 1976. ಮಲ್ಲಿನಾಥ ಪುರಾಣ ಸಂಗ್ರಹ 1974. ಶಬ್ದಮಣಿ ದರ್ಪಣ ಸಂಗ್ರಹ 1975. ಬಸವ ಸ್ತೋತ್ರದ ವಚನಗಳು 1976. ಶಿವಯೋಗ ಪ್ರದೀಪಿಕಾ 1976. ಇಮ್ಮಡಿ ಚಿಕ್ಕ ಭೂಪಾಲ್ನ ಸಾಂಗತ್ಯ 1977. ಕೊಂಡುಗುಳಿ ಕೇಶಿರಾಜನ ಕೃತಿಗಳು 1978. ಅದೇ ರೀತಿ ತೋಂಟದ ಸಿದ್ದೇಶ್ವರ ಭಾವರತ್ನಾಭರಣ ಸ್ತೋತ್ರ 1979. ತೋಂಟದ ಸಿದ್ದೇಶ್ವರ ಭಾವರತ್ನಾಭರಣ ಸ್ತೋತ್ರ 1979. ಆದಯನ ಲಘು ಕೃತಿಗಳು 1980. ಕೊಲ್ಲಾಪುರ ಶ್ರೀಲಕ್ಷ್ಮಿ ಸೇನ್ ಭಟ್ಟಾರಕ ಜೈನ ಬಸದಿ ಹಸ್ತ ಪ್ರತಿ ಸೂಚಿ 1988. ಚನ್ನಬಸವಣ್ಣನವರ ಷಟ್ಸ್ಥಲ ವಚನ ಮಹಾಸಂಪುಟ 1990. ಶಿರುಮನ ಚರಿತೆ 1991. ಸಂಕೀರ್ಣ ವಚನ ಸಂಪುಟ 1 1993. ಗೊಲ್ಲ ಶಿರುಮನ ಚರಿತೆ 1994. ಕರ್ನಾಟಕದ ಕೈಪಿಯತ್ತುಗಳು 1994. ಸಿದ್ದರಾಮೇಶ್ವರ ವಚನಗಳು 1997. ವಚನ ಶಾಸ್ತ್ರ ಸಾರ 1982. ಮಾನಸೋಲ್ಲಾಸ ಸಂಪುಟ 1 ಮತ್ತು 2 1998. ಇವಿಷ್ಟು MM ಕಲಬುರ್ಗಿಯವರ ಗ್ರಂಥ ಸಂಪಾದನಾ ಕೃತಿಗಳು ಸ್ನೇಹಿತರೆ. ಮುಂದೆ ಕೀಟಲ್ ಅವರ ಗ್ರಂಥ ಸಂಪಾದನಾ ಕೃತಿಗಳು. ಶಬ್ದಮಣಿ ದರ್ಪಣಂ 1872. ನಾಗವರ್ಮನ ಕನ್ನಡ ಛಂದಸ್ಸು 1875. BL ರೈಸ್ ಅವರ ಗ್ರಂಥ ಸಂಪಾದನಾ ಕೃತಿಗಳು. ತಿರುನಗರಿ ರಾಮಾನುಜಯ್ಯಂಗಾರ್ ರಾಮಾಯಣ 1898. ಕರ್ನಾಟಕ ಭಾಷಾಭೂಷಣ 1884. ಶಬ್ದಾನುಶಾಸನಂ 1890. ಪಂಪ ರಾಮಾಯಣ 1892. ವಿಕ್ರಮಾರ್ಜುನ ವಿಜಯಂ 1898. ಕವಿರಾಜ ಮಾರ್ಗ 1898. ಕಾವ್ಯಾವಲೋಕನ 1903.
ರಾಮಾನುಜಯ್ಯಂಗಾರವರ ಗ್ರಂಥ ಸಂಪಾದನಾ ಕೃತಿಗಳು. ಮಹಾಭಾರತ ಕಥಾ ಸಂಗ್ರಹ ಆದಿಪರ್ವ, ಮಹಾಭಾರತ ಕಥಾ ಪ್ರಸಂಗ ಸಭಾಪರ್ವ, ಕವಿ ಸಮಯಂ ಭಾಗ 1 1908, ಕವಿ ಕಾರ್ಯ ಪ್ರಶಂಸೆ, ಪ್ರಬಂಧಾವಳಿ ಇವೆಲ್ಲವೂ ಎಂ.ಎ. ರಾಮಾನುಜಯ್ಯಂಗವರ ಸಂಪಾದನಾ ಕೃತಿಗಳು ಸ್ನೇಹಿತರೆ. ಇನ್ನು ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಸಂಪಾದನಾ ಕೃತಿಗಳು. ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಟಿ.ಎಸ್. ವೆಂಕಣ್ಣಯ್ಯವರೊಡನೆ 1931ರಲ್ಲಿ, ಕವಿ ಜುಹಾಬಂಧನ 1952, ಧರ್ಮಾಮೃತಂ 1924, ಕೆಳದಿ ನೃಪ ವಿಜಯಂ ಇವಿಷ್ಟು ಕೃಷ್ಣಶಾಸ್ತ್ರಿಯವರ ಗ್ರಂಥಗಳು. ಟಿ.ಎಸ್. ವೆಂಕಣ್ಣಯ್ಯವರ ಸಂಪಾದನಾ ಕರ್ನಾಟಕ ಕಾದಂಬರಿ ಸಂಗ್ರಹ 1933, ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಸಿದ್ದರಾಮ ಚಾರಿತ್ರೆ 1941, ಕುಮಾರವ್ಯಾಸ ಭೀಷ್ಮ ಪರ್ವ ಸಂಗ್ರಹ 1930, ಎನ್. ಬಸವರಾಧ್ಯ ಸಂಪಾದನಾ ಕೃತಿಗಳು. ತೊರವೆ ರಾಮಾಯಣ ಸಂಗ್ರಹ 1957, ಚಂದ್ರಹಾಸನ ಕಥೆ 1954, ಭೈರವೇಶ್ವರ ಕಾವ್ಯದ ಕಥಾಮಣಿ 1954, ಹರಿಶ್ಚಂದ್ರ ಸಾಂಗತ್ಯ 1954, ಅದೇ ರೀತಿ ಹರಿಶ್ಚಂದ್ರ ಕಾವ್ಯ 1955, ಚೇರಮ ಕಾವ್ಯ 1956, ಸರ್ವಜ್ಞ ವಚನ ಸಂಗ್ರಹ 1956, ತೊರವೆ ರಾಮಾಯಣ 1956, ತ್ರಿಪುರ ದಹನ ಸಾಂಗತ್ಯ 1959, ಶತಕ ಸಾಂಗತ್ಯಗಳು 1959, ಕನ್ನಡ ಗದ್ಯಾವಲೋಕನ 1966, ಧರ್ಮನಾಥ ಪುರಾಣ 1975, ಆರಾಧ್ಯ ಚಾರಿತ್ರ್ಯ 1980, ಸಿದ್ಧಲಿಂಗೇಶ್ವರ ಸಾಂಗತ್ಯ 1981, ಪಂಪ ಭಾರತ ಸಂಗ್ರಹ 1964, ಒಡ್ಡಾರಾಧನೆ 1969. ಇನ್ನು ಬೆಳ್ಳಾವಿ ವೆಂಕಟನಾರಾಯಣಪ್ಪ ಅವರ ಸಂಪಾದನಾ ಕೃತಿಗಳು. ಶಬ್ದಮಣಿ ದರ್ಪಣ 1920ರಲ್ಲಿ, ಪಂಪ ರಾಮಾಯಣ ಸೋಮೇಶ್ವರ ಶತಕ 1923, ಪಂಪ ಭಾರತ ವಿಕ್ರಮಾರ್ಜುನ ವಿಜಯಂ 1931, ಆಮೇಲೆ ಕುಸುಮಾವಳಿ. ಬಿ.ಎಸ್. ಕುಲಕರ್ಣಿ ಅವರ ಸಂಪಾದನಾ ಕೃತಿಗಳು. ಸಮಯ ಪರೀಕ್ಷೆ 1958, ನೇಮಿನಾಥ ಪುರಾಣಂ 1968, ಜೀವಂಧರ ಚರಿತೆ 1970, ತ್ರಿಷಷ್ಟಿ ಶಲಾಕ ಪುರುಷ ಪುರಾಣಂ 1975, ಪಾರ್ಶ್ವನಾಥ ಚರಿತ್ರೆ 1980, ಕೈಪಿಯತ್ತು ಮತ್ತು ಮೈಸೂರು ರಾಜರ ಚರಿತೆ ವಚನ ಕಾವ್ಯವು 1985. ಧನ್ಯವಾದಗಳು ಸ್ನೇಹಿತರೆ. ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.